ರಾಜ್ಯಕ್ಕೆ ಮತ್ತೆ ಮಹಾಮಾರಿ ಕರೋನಾ ಆತಂಕ. ರಾಜ್ಯದಲ್ಲಿ ಮತ್ತೆ ಕರೋನಾ ಸೋಂಕು ದೃಢ. 32ಕ್ಕೂ ಅಧಿಕ ಜನರಿಗೆ ಕರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗ್ತಾ ಇದೆ. ಜೂನ್ ತಿಂಗಳಲ್ಲಿ 14 ಪಾಸಿಟಿವ್ ಪ್ರಕರಣ ದಾಖಲಾಗಿತ್ತು. 10 ದಿನಗಳಲ್ಲೇ ಈ ಸಂಖ್ಯೆ 32ಕ್ಕೆ ತಲುಪಿದೆ. ಒಟ್ಟು 193 ಶಂಕಿತರನ್ನ ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದಾಗ 32ಕ್ಕೂ ಹೆಚ್ಚು ಜನರಲ್ಲಿ ಈ ಸೋಂಕು ದೃಢಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಹೆದರಿಸುವಂಥದ್ದಲ್ಲ, ಸುದ್ದಿಯನ್ನು ತಿಳಿಸ್ತಾ ಇದ್ದೀವಿ ನಾವು. ರಾಜ್ಯದಲ್ಲಿ ಮತ್ತೆ ಕರೋನಾ ಆ್ಯಕ್ಟಿವ್ ಆಗ್ತಾ ಇದೆ. ಒಂಚೂರು ಎಚ್ಚರಿಕೆ ವಹಿಸಿ. ಜ್ವರ ಬಂತು ಅಂದರೆ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಟೆಸ್ಟ್ ಮಾಡಿಸ್ಕೊಳ್ಳಿ. ಏನು ಜ್ವರ ಅನ್ನೋದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಳಿ. ಡಾಕ್ಟರ್ ಹೇಳ್ತಾರೆ ಹೇಗಿದ್ರೂ ಅದಕ್ಕೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳಿ. ರಾಜ್ಯದಲ್ಲಿ ಇದೀಗ ಮತ್ತೆ ಕರೋನಾ ಸೋಂಕು ದೃಢಪಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆ್ಯಕ್ಟಿವ್ ಆಗ್ತಾ ಇದೆ ಕರೋನಾ ಸೋಂಕು ಅನ್ನೋದು ಗೊತ್ತಾಗ್ತಾ ಇದೆ. ಸುಮಾರು 32ಕ್ಕೂ ಅಧಿಕ ಜನರಿಗೆ ಕರೋನಾ ಪಾಸಿಟಿವ್ ಕಾಣಿಸ್ಕೊಂಡಿದೆಯಂತೆ. ಜೂನ್ ತಿಂಗಳಲ್ಲಿ 14 ಪಾಸಿಟಿವ್ ಪ್ರಕರಣ ದಾಖಲಾಗಿತ್ತು. ಈಗ ಒಂದು 10 ದಿನದಲ್ಲಿ 32 ಆಗಿದೆ. ಒಂಚೂರು ಜಾಸ್ತಿ ಆಗ್ತಾ ಇದೆ ಸಂಖ್ಯೆ. ಸೊ ಒಟ್ಟು 193 ಶಂಕಿತರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಿದಾಗ 32ಕ್ಕೂ ಹೆಚ್ಚು ಜನರಲ್ಲಿ ಈ ಸೋಂಕು ದೃಢಪಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗಬೇಕಾಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಆಗಿತ್ತಲ್ಲ, ಮೊದಲ ವೇವು, ಎರಡನೇ ವೇವು ಅಂತೆಲ್ಲ ಬಂದಾಗ ಜೀವನೇ ಹೋಗುತ್ತೆ ಆ ಥರದ್ದೆಲ್ಲ ಇದೆಯೋ ಅಥವಾ ನಾರ್ಮಲ್ ಆಗಿ ಜ್ವರದ ಥರ ಕಾಣಿಸ್ಕೊಡುತ್ತೋ, ಏನು ಕತೆ ಮಾಹಿತಿ ಸಿಗಬೇಕು. ಅದಕ್ಕೆ ಆರೋಗ್ಯ ಇಲಾಖೆ ಕನ್ಫರ್ಮ್ ಮಾಡಬೇಕಾಗತ್ತೆ. ಇದೀಗ ರಾಜ್ಯಕ್ಕೆ ಮಹಾಮಾರಿ ಕೋವಿಡ್ ಎಂಟ್ರಿ ಆಗಿರೋದ್ರಿಂದ ಆರೋಗ್ಯ ಇಲಾಖೆಯಿಂದ ಹಲವು ಸೂಚನೆಗಳನ್ನು ಸಾರ್ವಜನಿಕರಿಗೆ ಕೊಡಲಾಗ್ತಾ ಇದೆ. ನಾರ್ಮಲ್ ಆಗಿ ಅದು ವೈದ್ಯಕೀಯ ಸಿಬ್ಬಂದಿಗೂ ಸೂಚನೆ ಕೊಟ್ಟಿದ್ದಾರಂತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಆಂಧ್ರ ಗಡಿಯನ್ನು ಹಂಚಿಕೊಂಡಿರುವಂಥ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಿಸಿದ್ದಾರೆ. ತುಮಕೂರಿನ ಪಾವಗಡದಲ್ಲಿ ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಿದ್ದಾರೆ. ಆರೋಗ್ಯ ಕೇಂದ್ರಗಳಲ್ಲಿ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆ ಕೊಟ್ಟಿದ್ದಾರೆ. ಆರೋಗ್ಯ ಕೇಂದ್ರಗಳಿಗೆ ಸರ್ಕಾರದಿಂದ ಸೂಚನೆ ನೀಡಲಾಗಿದೆ. ರಾಜ್ಯದ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಕೋವಿಡ್ ವಾರ್ಡ್ಗಳ ಬಗ್ಗೆ ಗಮನ ಹರಿಸುವಂತೆ ಸೂಚನೆಯನ್ನು ಕೊಡಲಾಗಿದೆ. ನಾರ್ಮಲ್ ಆಗಿ ಸರ್ಕಾರ ಕೂಡ ಅಲರ್ಟ್ ಆಗ್ತಾ ಇದೆ. ನಿಮ್ಮ ಗಮನದಲ್ಲಿ ಇರಲಿ, ಕೋವಿಡ್ ಮತ್ತೆ ಕಾಣಿಸ್ಕೊಳ್ತಾ ಇದೆ. ಇದನ್ನು ಹೆದರಿಸೋದು, ಈ ಮಾಧ್ಯಮದವ್ರಿಗೆ ಮಾಡೋ ಕೆಲಸ ಇಲ್ಲ, ಹೆದರಿಸಿದ್ರು ಏನಿಲ್ಲ, ನಮ್ಮದೇನೂ ಇಲ್ಲ, ವಿಷಯ ತಿಳಿಸ್ತಾ ಇದ್ದೀವಿ, ಸುದ್ದಿ ಹೇಳ್ತಾ ಇದ್ದೀವಿ. ಈ ಥರದೊಂದು ಇದೇ ಸಿಚುವೇಶನ್ಸ್, ಅಲರ್ಟ್ ಆಗಿರಿ ಅಂತ. ಮಹಾಮಾರಿ ಕರೋನಾಗೆ ಆಂಧ್ರದಲ್ಲಿ ಆಲ್ರೆಡಿ 2 ಬಲಿ ಆಗಿದೆಯಂತೆ. ಅಂದರೆ ಎಫೆಕ್ಟಿವ್ ಆಗೇ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಡಪ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದ್ದಂಥ ಕರೋನಾ ಇತ್ತೀಚಿನ ವಾರಗಳಲ್ಲಿ 8 ಪ್ರಕರಣಗಳು ವರದಿಯಾಗಿದೆ. ಈ ಪ್ರಕರಣದಲ್ಲಿ 2 ಸಾವನ್ನಪ್ಪಿದ್ದಾಗಿ ವರದಿ ಮಾಡಲಾಗಿದೆ. ರಾಜಂಪೇಟ್ ಪ್ರದೇಶದ ವ್ಯಕ್ತಿಯಲ್ಲಿ ಕಾಣಿಸ್ಕೊಂಡಿತ್ತಂತೆ ಕರೋನಾ. 52 ವರ್ಷದ ವ್ಯಕ್ತಿಯಲ್ಲಿ ಕಾಣಿಸ್ಕೊಂಡಿದ್ದು ಕರೋನಾ. ಜ್ವರ ಮತ್ತು ಕೆಮ್ಮಿನಿಂದ COVID-19 ಪಾಸಿಟಿವ್ ದೃಢಪಟ್ಟಿತ್ತು. ಸೊ ಹಾಗಾಗಿ ಒಂಚೂರು ಹುಷಾರಾಗಿರಿ. ಈಗ ವೆದರ್ ಬೇರೆ ಚೇಂಜಸ್ ಆಗ್ತಾ ಇರುತ್ತೆ. ಒಂದ್ಸಲ ಮಳೆ, ಒಂದ್ಸತಿ ಚಳಿ, ಒಂದ್ಸಲ ಬಿಸಿಲು, ಈ ಥರದ್ದೆಲ್ಲ. ನಾರ್ಮಲ್ ಜ್ವರನೇ ಆಗಿದ್ರೂ ಕೂಡ ಟೆಸ್ಟ್ ಮಾಡಿಸ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ಪಾಸಿಟಿವ್ ಬಂದಿದೆ ಅಂತಂದ್ರೂ ಹೆದರ್ಕೊಳ್ಳೋಂಥದ್ದು ಏನೂ ಇಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ. ಸರ್ಕಾರವೂ ಅಲರ್ಟ್ ಆಗಿದೆ, ಆರೋಗ್ಯ ಇಲಾಖೆಯೂ ಅಲರ್ಟ್ ಆಗಿದೆ, ನೀವು ಅಲರ್ಟ್ ಆಗಿದೆ. ಒಂಚೂರು ಹೊರಗಡೆ ಹೋಗುವಾಗ ನಾರ್ಮಲ್ ಆಗಿ ನಾವು ಹಿಂದೆ ಬಳಕೆ ಮಾಡ್ಕೊಳ್ತಿದ್ವಲ್ಲ, ಮಾಸ್ಕು, ಸ್ಯಾನಿಟೈಸರು, ಇದನ್ನೆಲ್ಲ ಬಳಸಿ. ಮನೇಲಿ ಯಾರಿಗಾರು ಜ್ವರ ಬಂತು ಅಂದರೆ ನಾವುಗಳೇ ನಮಗೆ ಜ್ವರ ಇದೆ, ಒಂಚೂರು ದೂರಕ್ಕೆ ಇರ್ತೀವಿ ಅಂತ ಇರೋದು ಬೆಟರ್ ಅಷ್ಟೇ. ಯಾಕಂದರೆ ಆಂಧ್ರದಲ್ಲಿ 2 ಸಾವು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ಸರ್ಕಾರ ವರದಿಯನ್ನು ಕೊಡ್ತಾ ಇದೆ. ನಮ್ಮ ಸರ್ಕಾರ ಆ ಕಾರಣಕ್ಕಾಗಿಯೇ ಅಲರ್ಟ್ ಆಗ್ತಾ ಇರುವಂಥದ್ದು. ಆಂಧ್ರಕ್ಕೆ ಹೊಂದ್ಕೊಂಡಂತೆ, ಈ ಬಾರ್ಡರ್ಗಳಲ್ಲಿ ಹೊಂದ್ಕೊಂಡಂತೆ ಇರುವಂಥ ಜಿಲ್ಲೆಗಳಲ್ಲಿ ಒಂಚೂರು ಗಮನ ಹರಿಸಿ ಅಂತಲೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಒಟ್ಟಿನಲ್ಲಿ ಕೋವಿಡ್ ಮತ್ತೆ ಆ್ಯಕ್ಟಿವ್ ಆಗ್ತಾ ಇದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಇದೀಗ ಮತ್ತೊಮ್ಮೆ ಕೋವಿಡ್ ಕಾಣಿಸ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ರಾಜ್ಯದಲ್ಲಿ ಎಷ್ಟರ ಮಟ್ಟಿಗೆ ಕೋವಿಡ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ, ಸರ್ಕಾರ ಯಾವ ತರ ಅಲರ್ಟ್ ಆಗಿದೆ? ಈಗಾಗಲೇ ಆರೋಗ್ಯ ಇಲಾಖೆ ಹಲವು ಸುತ್ತಿನ ಸಭೆಗಳನ್ನು ಕೂಡ ಮಾಡ್ತಾ ಇರೋದು. ಪಕ್ಕದ ರಾಜ್ಯದ ಆಂಧ್ರದಲ್ಲಿ ಈಗ ಕೋವಿಡ್ ಸೋಂಕಿನ ಪ್ರಮಾಣ ದಿನೇ ದಿನೇ ಜಾಸ್ತಿ ಆಗ್ತದೆ ಅಂತ ಹೇಳಿ, ಇನ್ನೊಂದು ಮಳೆಯ ವಾತಾವರಣ ಇರುವಂತಹ ಕಾರಣದಲ್ಲೂ ಕೂಡ ಜನರಲ್ಲಿ ಶೀತ, ಕೆಮ್ಮು, ಜ್ವರ ಮತ್ತೆ ಕಫದ ಅಂಶಗಳು ಪತ್ತೆಯಾಗಿದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಆಂಧ್ರದ ಗಡಿ ಭಾಗ ಪ್ರದೇಶಗಳಲ್ಲಿ ಈಗಾಗಲೇ ಎಚ್ಚರಿಕೆಯನ್ನ ವಹಿಸಿರುವಂಥದ್ದು. ಅಲ್ಲದೆ ಆಂಧ್ರ ಮತ್ತೆ ಬೆಂಗಳೂರು ಬೇರೆ ಬೇರೆ ನಗರಗಳಿಗೆ ಏನು ಟ್ರಾವೆಲ್ ಮಾಡ್ತಾರೆ, ಅವರ ಟ್ರಾವೆಲ್ ಹಿಸ್ಟ್ರಿಯನ್ನು ಕೂಡ ಪಡೆದುಕೊಳ್ಳುವಂಥದ್ದು, ಅದರ ಮೇಲೆ ನಿಗಾವಹಿಸುವಂತ ಪ್ರಕ್ರಿಯೆ ಕೂಡ ಈಗ ಆರೋಗ್ಯ ಇಲಾಖೆಯಿಂದ ಆಗ್ತಾ ಇದೆ. ಇನ್ನು ಆಂಧ್ರದಲ್ಲಿ ಕೇವಲ 1 ಜೂನ್ ತಿಂಗಳಲ್ಲಿ 14 ಪಾಸಿಟಿವ್ ಪ್ರಕರಣಗಳು ಬಂದಿದೆ. ಕೇವಲ 10 ದಿನದಲ್ಲಿ 32ಕ್ಕೂ ಹೆಚ್ಚು ಕೊರೋನಾ ವೈರಸ್ ಪತ್ತೆ ಆಗಿರುವಂಥದ್ದು. ಸಹಜವಾಗಿ ಇದು ಪಕ್ಕದ ರಾಜ್ಯಕ್ಕೆ ಸ್ಪ್ರೆಡ್ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಅಲ್ಲಿಂದ ಇಲ್ಲಿ ಬರೋರು ಇರ್ತಾರೆ, ಇಲ್ಲಿಂದ ಆಂಧ್ರಕ್ಕೆ ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂತವ್ರು ಇರ್ತಾರೆ. ಸೊ ಅದರಿಂದ ಕೂಡ ಸಾಕಷ್ಟು ಸ್ಪ್ರೆಡ್ ಆಗುವಂತಹ ಆತಂಕ ಈಗ
ರಾಜ್ಯದಲ್ಲಿ ಇರುವಂತದ್ದು. ಆರೋಗ್ಯ ಇಲಾಖೆ ಕೂಡ ಸಭೆಗಳನ್ನ ಮಾಡ್ತಾ ಇರುವಂತದ್ದು, ಹಲವು ಒಂದಿಷ್ಟು ಗೈಡ್ಲೈನ್ಸ್ ಗಳನ್ನ ಹೊರಡಿಸುವಂತ ಸಾಧ್ಯತೆಗಳು ಕೂಡ ಇದೆ. ಅಂದ್ರೆ ಎಲ್ಲಿ ಯಾವ್ಯಾವ ರೀತಿಯಲ್ಲಿ ಪ್ರಕರಣಗಳು ಪತ್ತೆ ಆಗ್ತಾ ಇದೆ, ಯಾವ್ಯಾವ ಸೋಂಕುಗಳು ಪತ್ತೆ ಆಗ್ತಾ ಇದೆ, ಇದರಿಂದ ಆಗ್ತಾ ಇರುವಂತಹ ಪರಿಣಾಮಗಳೇನು, ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸುದೀರ್ಘವಾದಂತಹ ಅಧ್ಯಯನಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮುಂದಾಗಿರೋದು. ಅದೇನೆ ಪರ್ಟಿಕ್ಯುಲರ್ಲಿ ಟ್ರಾವೆಲ್ ಹಿಸ್ಟ್ರಿ ಅನ್ನ ಫೈಂಡ್ ಔಟ್ ಮಾಡುವಂತದ್ದು, ಮಾನಿಟರ್ ಮಾಡುವಂತಹ ಕೆಲಸ ಈಗ ಆರೋಗ್ಯ ಇಲಾಖೆಯಿಂದ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.